ಈ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅಂತ ಹೇಳ್ತಿರಲ್ಲ, ಇಬ್ರು ಹೆಣ್ಮಕ್ಳೇ ಇದೀವ ನಾವು. ಸ್ಯಾಂಡಲ್ವುಡ್ ಅಂದ್ರೆ ಬೇರೆ ಯಾರು ಗಂಡಸ್ರಿಲ್ವಾ? ಅಂಡ್ ಈ ಒಂದು ಕುರುಕ್ಷೇತ್ರದಲ್ಲಿ ನನ್ನ ಹೆಸರು ಹಾಕ್ಬಿಟ್ಟು ನನ್ನ ಹೆಸರೇ ಹಾಳು ಮಾಡ್ಬಿಟ್ರು. ಬರೀ ಸಂಜನಾ ರಾಗಿಣಿ, ರಾಗಿಣಿ ಸಂಜನಾನೇ ತೇಲಾಡ್ತಾ ಇತ್ತು ಮೀಡಿಯಾನಲ್ಲಿ ಎವ್ರಿ ಅರ್ಧ ಗಂಟೆ. ಅಂಡ್ ಪ್ಲಸ್ ನಾನು ಏನ್ ಮಾಡಿದೀನಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಮುಂದೆ. ನನ್ನ ಕೈಯಲ್ಲಿ ನೀವು ಒಂದು ಬಿಯರ್ ಬಾಟಲ್ ಆದ್ರೂ ನೋಡಿದೀರಾ, ಒಂದು ಸಿಗರೇಟ್ ಆದ್ರೂ ನನ್ನ ಕೈಯಲ್ಲಿ ನೋಡಿದೀರಾ? ಯಾವ ಡ್ರಗ್ ನೋಡಿದೀರಾ ನಾನು ಮಾಡ್ತಾ ಇರೋದು? ಏನಾದ್ರೂ ಸಬೂತ್ ನೋಡಿದೀರಾ ನೀವು? ಆರೋಪಿ ಮತ್ತೆ ಅಪರಾಧಿ ಮಧ್ಯದಲ್ಲಿ ಜನರಿಗೆ ಡಿಫ್ರೆನ್ಸು ಗೊತ್ತಿಲ್ಲ ಅಂತ ನನಗೆ ಯಾಕೆ ನೀನ್ ಜೀವಂತವಾಗಿಟ್ಟಿದೀಯಾ? ನಾನಂತೂ ಅಕ್ಕಪಕ್ಕದಲ್ಲಿ ಏನೋ ಚುರಿ ಕಾಟ ಏನ್ ಸಿಗತ್ತೆ, ಮುಳ್ಳು ಏನಾದ್ರೂ ಸಿಗತ್ತಾ? ನನ್ನ ಕೈನೇ ಕತ್ತರಿಸ್ಬಿಡ್ತೀನಿ. ನನ್ನ ಜೊತೆ ಈ ತರ ಯಾಕೆ ಆಗ್ತಾ ಇದೆ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಈ ಗೆಸ್ಟ್ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದಂತ ಬೆಡಗಿ ಅಂತಾನೆ ಹೇಳ್ಬೋದು. ಸೊ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ 2020ರಲ್ಲಿ ಇವರ ಮೇಲೆ